ಹಾಯ್ ಹಲೋ ಗೈಸ್, ನಾನು ನಿಮ್ಮ ಎನ್ಎಸ್ ಕನ್ನಡಿಗೆ ಮಾತಾಡ್ತಾ ಇರೋದು. ಗೈಸ್, ಇವತ್ತೇನ್ ನನ್ನ ಅಕೌಂಟ್ ಅಲ್ಲಿ 1,24,000 ಜನ ಫಾಲೋವರ್ಸ್ ಇದಾರೆ. ಅದರಲ್ಲಿ ಅರ್ಧ ಫಾಲೋವರ್ಸ್ ಇರೋದು ನಂಗೆ ಯಾಕೆ ಗೊತ್ತಾ? ಈ ಒಂದು RX ಬೈಕ್ ಇಂದಾನೆ. ಗೈಸ್, ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, DM ಗಳು ಮಾಡ್ತಾ ಇದ್ರಿ, RX ಗಾಡಿದ ವಿಡಿಯೋ ಮಾಡಿ ಜಾಸ್ತಿ ಫಾಲೋವರ್ಸ್ ಬರ್ತಾರೆ ಅಂತ. ಸೊ ಫಾಲೋವರ್ಸ್ ಬರೋದು ನಾವು ಕೊಡೋ ಕಂಟೆಂಟ್ ಮೇಲೆ, ನಾವು ಕೊಡೋ ಕ್ವಾಲಿಟಿ ಮೇಲೆ. ಬಟ್ ಈ ಒಂದು RX ಬೈಕ್ ನ ತೋರಿಸಿದ್ರೆ ಫಾಲೋವರ್ಸ್ ಬರ್ತಾರೆ, ಅದು ನಿಜಾನೇ. ತುಂಬಾ ಜನ ಕೇಳ್ತಾ ಇದ್ದು RX ಗಾಡಿನ ತಗೊಳಕ್ಕಿಂತ ಮುಂಚೆ ಏನೆಲ್ಲ ಫೀಚರ್ಸ್ ನ ನೋಡ್ಬಿಟ್ಟು ತಗೋಬೇಕು ಅಂತ ಎಷ್ಟೋ ಜನ ಕಮೆಂಟ್ ಆಗ್ತಾ ಇದ್ರು ನಂಗೆ. ಸೊ ಅದಕ್ಕೆ ಅಂತಾನೆ ಇವತ್ತು RX ನ ತಗೊಳಕ್ಕಿಂತ ಮುಂಚೆ ಏನೆಲ್ಲ ಫೀಚರ್ಸ್ ನೋಡಿ ತಗೋಬೇಕು ಅಂತ ನಾನು ನಿಮ್ಗೆ ತಿಳ್ಸಕ್ ಬಂದಿದ್ದೀನಿ. ವಿಡಿಯೋ ಅಂತೂ ಆ 10 ಕಾಸ್ಟ್ ನಿಮ್ಗೆ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಒಬ್ರು RX ಇಟ್ಟಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಸೊ RX ಗಾಡಿನ ತಗೊಳಕ್ಕಿಂತ ಮುಂಚೆ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಎರಡು ವಿಷಯಗಳು ಇಲ್ಲಿ ತೋರಿಸ್ತೀನಿ. ಮೇನ್ ಆಗಿ ಗಾಡಿಲಿ ಚಾಸಿ ನಂಬರ್ ಮತ್ತೆ ಎಂಜಿನ್ ನಂಬರ್ ಒಂದೇ ಇದೆಯಾ ಅಂತ ಚೆಕ್ ಮಾಡಬೇಕು. ಏನಕ್ಕೆ ಅಂತಂದ್ರೆ ಗಾಡಿ ಸ್ಕ್ರಾಪ್ ಆಗಿದೆಯಾ ಅಥವಾ ಯಾರು ಮಾಡಿಫೈಡ್ ಮಾಡಿಸಿರೋ ಗಾಡಿನ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಗಾಡಿ ಚಾರ್ಸಿ ನಂಬರ್ ಮತ್ತೆ ಗಾಡಿ ಎಂಜಿನ್ ನಂಬರ್ ಅನ್ನು ಚೇಂಜ್ ಆಗಿತ್ತು ಅಂತಂದ್ರೆ ಗಾಡಿ ಯಾವ್ದೋ ಗಾಡಿಗೆ ಬೇರೆ ಒಂದು ಎಂಜಿನ್ ಕೂಣಿಸ್ಬಿಟ್ಟು ಆ ಒಂದು ಗಾಡಿನ ಬಿಲ್ಡ್ ಮಾಡಿರ್ತಾರೆ. ಅದು ನಿಮ್ಗೆ ಆ 10 ಕಾಸ್ಟ್ ಪ್ರಾಬ್ಲಮ್ ಆಗುತ್ತೆ. ಗೈಸ್, ಇನ್ನೊಂದು ಏನಂತಂದ್ರೆ ಗಾಡಿನ ನೀವು ಗಾಡಿನ ತಗೋಬೇಕಾದ್ರೆ ಎಷ್ಟೋ ಜನ ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ಈ ತರ ಸೈಲೆನ್ಸರ್ ಪೈಪ್ ನ ಮುಚ್ಚಿಬಿಟ್ಟು ಗಾಡಿನ ಚೆಕ್ ಮಾಡ್ತಾರೆ. ಸೊ ಅದೇನಕ್ಕೆ ಅಂತಂದ್ರೆ ಗಾಡಿನ ಸ್ಟಾರ್ಟ್ ಮಾಡಾದ್ಮೇಲೆ ಸೈಲೆನ್ಸರ್ ನ ಮುಚ್ಚಿ ರೇ ಮಾಡೋದ್ರಿಂದ ಗಾಡಿ ಇಂಜಿನ್ ಅಲ್ಲಿ ಏನಾದ್ರು ವೈಬ್ರೇಟ್ ಇದ್ರೆ, ಏನಾದ್ರು ಪ್ರಾಬ್ಲಮ್ ಇದ್ರೆ ಗಾಡಿಲಿ ಬೇಗ ಗೊತ್ತಾಗ್ಬಿಡುತ್ತೆ. ಒಬ್ಬ ಮೆಕ್ಯಾನಿಕ್ ಗೆ ಆ 10 ಕಾಸ್ಟ್ ಗೊತ್ತಾಗುತ್ತೆ. ಅದನ್ನು ಕೂಡ ಚೆಕ್ ಮಾಡಿ ತಗೊಳ್ಳೇಬೇಕು. ಗೈಸ್, RX ಗಾಡಿ ಅನ್ನೋದು ಒಂದು ಲೆಗೆಸಿ. ಆ 10 ಕಾಸ್ಟ್ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಗಳು ಇದ್ದೇ ಇರ್ತದೆ. 2 ಸ್ಟ್ರೋಕ್ ಅಂತ ಅಂದ್ಮೇಲೆ ಕೊನೆ ಬೋರ್ ಆಗಿರೋದನ್ನ ಯಾರು ತಗೊಳಕ್ ಹೋಗ್ಬಿಡಿ. ಬೋರ್ ಹಾಳಾಗಿದೆ, ಹೊಸದಾಗಿ ನಿಮ್ಗೆ ಖರ್ಚಿಗೆ ಬರುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.